ಉಡುಪಿಯಂಥ ನಗರ ಭಾಗದಲ್ಲಿ ಈ ರೀತಿಯ ಕೃತಕ ನೆರೆ ಬರೋದಕ್ಕೆ ಏನು ಕಾರಣ ಅಂತ ಹೇಳಿದರೆ ಇಲ್ಲಿರುವಂಥ ಅವೈಜ್ಞಾನಿಕವಾದ ಕಾಮಗಾರಿ ಅನ್ನೋದು ಜನ ಒತ್ತಿ ಒತ್ತಿ ಹೇಳ್ತಾರೆ. ಈ ಭಾಗದ ಸ್ಥಳೀಯರು ನಮ್ಮ ಜೊತೆಗಿದ್ದಾರೆ. ನಿರಂತರವಾಗಿ ಪ್ರತಿ ವರ್ಷ ಕೂಡ ಈ ರೀತಿಯ ಸಮಸ್ಯೆಗಳು ಎದುರಾಗ್ತಾ ಇರುವಂಥದ್ದು. ಇಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆಗಳಿಲ್ಲ, ಕಾಂಪೌಂಡ್ ಹಾಲ್ಗಳಿಲ್ಲ, ಅಥವಾ ಈ ರೀತಿಯ ಸಮಸ್ಯೆಗಳಿಂದಾಗಿ ಈ ರೀತಿ ನಾವು ಪ್ರತಿ ಸಾರಿ ಕೂಡ ಒಂದು ಮಳೆಗಾಲದಲ್ಲಿ ನೆರೆಗೆ ತುತ್ತಾಗ್ತೇವೆ ಅನ್ನುವಂಥದ್ದು ನಮ್ಮ ಜೊತೆಗೆ ಇದ್ದಾರೆ. ಯಾವ ರೀತಿ ಸಮಸ್ಯೆಗಳು ಎದುರಾಗ್ತಿದೆ, ಏನು ಕಾರಣ ಅನ್ನೋದನ್ನು ನಾವು ಕೇಳೋಣ. ಸರ್, ಮೊದಲನೇದಾಗಿ ರೋಡನ್ನು ಹೈಟ್ ಮಾಡಬೇಕಂತ ನಾವು ಎಷ್ಟೋ ಸರಿ ಮನವಿಯನ್ನು ಮಾಡಿದ್ದೇವೆ, ರಾಜಕೀಯ ಆಗಲಿ ಎಲ್ಲರಿದ್ದರ. ಮತ್ತು ಸೈಡ್ ತೋಡು ಮಾಡುವಂಥದ್ದನ್ನು ಅದನ್ನು ನಿಗ್ಲೆಕ್ಟ್ ಮಾಡಿದರು. ಹೋದ ಮಳೆಗಾಲಕ್ಕೆ ಮೇಯ್ನ್ ತೋಡಿನ ಅದು ಜರಿದಿದೆ, ಫುಲ್ ಜರಿದಿದೆ. ಅದು ಮೇಯ್ನ್ ತೋಡು ನಮ್ಮದು MG ಟ್ರೇಡರ್ಸ್ ಫ್ಲ್ಯಾಟಿನ ಪಕ್ಕದ ಎಲ್ಲ ಜರಿದಿದೆ. ಸೊ DC ಅವರಿಗೆ ಮನವಿ ಕೊಟ್ಟಿದ್ದು, MLA ಅವರಿಗೆ ಎಲ್ಲರಿಗೂ ಕೊಟ್ಟದ ನೀತಿ ಸಂಹಿತೆಯನ್ನು ಅಡ್ಡ ಇಟ್ಟುಕೊಂಡು ಆ ಟೆಂಡರ್ ಆಗಿದೆ, ವರ್ಕ್ ಮಾಡಲಿಲ್ಲ. ಸೊ ಫುಲ್ಲು ಜರಿದಿದೆ, ತೋಡು ಫುಲ್ ಕಂಪ್ಲೀಟ್ ಬ್ಲಾಕ್ ಆಗಿದೆ. ಅಲ್ಲಿ MG ಟ್ರೇಡರ್ಸ್ ಹತ್ತಿರ ಮಾತಾಡಲಿಲ್ಲ. ಸೊ ನಾವು ಹೇಳ್ತಾ ಇದ್ದೇವೆ, ನಾವು ಪೌರಾಯುಕ್ತರಿಗೆ ಹೇಳಿದ್ದೇವೆ, ಒಂದು ದೋಣಿ ಇಡಿ ಅಂತೂ ಸಹ ಹೇಳಿದ್ದೇವೆ. ಅವರಿಗೆ ಬೇಸರ ಆಗಿದೆ ಆ ಮಾತನ್ನು ಹೇಳಿದಾಗ. ಎಷ್ಟೋ ಸರಿ ಹೇಳಿದ್ದೇವೆ. ಮತ್ತು ರೋಡ್ ಹೈಟ್ ಮಾಡುವಂಥದ್ದು, ರೋಡ್ ಸೈಡ್ನಲ್ಲಿ ತೋಡು ಮಾಡುವಂಥದ್ದು ಯಾವುದಕ್ಕೂ ಗಮನ ಕೊಡ್ತಾ ಇಲ್ಲ ಜಿಲ್ಲಾಡಳಿತ ಮತ್ತು ರಾಜಕೀಯವು. ಯಾವುದಕ್ಕೂ ಗಮನ ಕೊಡ್ತಿದ್ದಲ್ಲ. ಇದನ್ನು ಮಾಡಿದರೆ ಸೈಡ್ ತೋಡು ಕಟ್ಟುವಂಥದ್ದು, ನೀರು ಹೋಗುವಂಥದ್ದನ್ನು ಕರೆಕ್ಟಾಗಿ ಕಟ್ಟಿದರೆ, ಸ್ಲ್ಯಾಬಿನದ್ದು ಮಾಡ್ತಾ ಇದ್ದಾರೆ, ಸ್ವಲ್ಪ ಫುಲ್ ಕಟ್ಟಿದರೆ ಅದಕ್ಕೆ ಪರಿಹಾರ ಸಿಗಬಹುದು ಅಂತ ನನ್ನ ಅನಿಸಿಕೆ. ಇನ್ನು ನಮ್ಮ ಜೊತೆಗೆ ಈ ಭಾಗದಲ್ಲಿ ರೆಸ್ಕ್ಯೂ ಆದಂಥ ಜನರು ಇದ್ದಾರೆ. ಸರ್, ಇದು ಪ್ರತಿ ವರ್ಷ ಕೂಡ ಸಮಸ್ಯೆ? ಪ್ರತಿ ವರ್ಷ ಸಹ ಸಮಸ್ಯೆ ಇದು. ಅದಕ್ಕೆ ಜವಾಬ್ದಾರಿ ಇಲ್ಲ, ಯಾವ ಮಂತ್ರಿ ಬಂದು ಹಾಗೆ ಮಾಡುದು. ಹೌದು, ಇದು ಪ್ರತಿ ವರ್ಷದ ಸಮಸ್ಯೆ. ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಒಂದು ದಯವಿಟ್ಟು ಯಾರಾದರೂ ಮಾಡಿದ್ರೆ ಒಳ್ಳೇದಿತ್ತು. ಶಾಲೆ ಹೋಗೋ ಮಕ್ಕಳಿಗೆ, ಆಫೀಸಿಗೆ ಹೋಗೋರಿಗೆ, ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಇದು ತೊಂದರೆ ಆಗುವಂಥದ್ದೇ. ಇದು ಅಕಸ್ಮಾತ್ ಆಗಿ ಆಗುವಂಥದ್ದಲ್ಲ, ಇದು ಗೊತ್ತಿರುವಂಥದ್ದೇ. ಆದರೂ ಯಾರು ಇದಕ್ಕೆ ಒಂದು ಸೊಲ್ಯೂಷನ್ ಅಂತ ಕೊಡ್ತಾನೇ ಇಲ್ಲ. ಇದಕ್ಕೊಂದು ದಯವಿಟ್ಟು ಯಾರಾದರೂ ಒಂದು ಮುಂದೆ ಹೋಗಿ ವ್ಯವಸ್ಥೆ ಮಾಡಿದ್ರೆ ಒಳ್ಳೇದಿತ್ತು. ಜನ ಹೇಳ್ತಾರೆ, ಸಾರ್ವಜನಿಕರು ಹೇಳ್ತಾರೆ, ಇಲ್ಲಿ ಇದು ಯಾವುದೋ ಗೊತ್ತಿಲ್ಲದ ಸಮಸ್ಯೆ ಅಲ್ಲ, ಇದು ಗೊತ್ತಿದ್ದೇ ಆಗ್ತಾ ಇರುವಂಥದ್ದು. ಇದು ಈ ವರ್ಷ ಮಾತ್ರ ಆಗ್ತಾ ಇರುವಂಥದ್ದಲ್ಲ, ಪ್ರತಿ ವರ್ಷ ಕೂಡ ಆಗ್ತದೆ. ಹಾಗಾಗಿ ರಾಜಕಾರಣಿಗಳು ಇರ್ಬೋದು ಅಥವಾ ಜಿಲ್ಲಾಡಳಿತ ಇರ್ಬೋದು, ಇದಕ್ಕೊಂದು ಸೂಕ್ತವಾದಂಥ ಪರಿಹಾರವನ್ನು ಕಂಡುಕೊಳ್ಳುವಲ್ಲಿ ಈ ಭಾಗದ ಜನ ನೆಮ್ಮದಿಯಿಂದ ಬಿಡುವಂತೆ ಮಾಡಬೇಕು ಅನ್ನುವಂಥ ಒತ್ತಾಯಗಳು ಕೂಡ ಇರುವಂಥದ್ದು. ಆದರೆ ಸದ್ಯ ಈ ಮಳೆಗಾಲಕ್ಕೆ ಅಂತ ಯಾವುದೇ ಕೆಲಸವನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇನ್ನು ಮುಂದೆ ಬರುವಂಥ ಮಳೆಗಾಲದಲ್ಲಾದರೂ ಈ ಭಾಗದ ಜನ ನೆಮ್ಮದಿಯಾಗಿ ಬದುಕುವಂತೆ ಮಾಡಬೇಕಾದ್ರೆ ಅದಕ್ಕೊಂದು ಸರಿಯಾದ ಯೋಚನೆಯನ್ನು ಸರ್ಕಾರ ಮಾಡಬೇಕಾಗ್ತದೆ. ಜಿಲ್ಲಾಡಳಿತ ಅದಕ್ಕಾಗಿ ಒಂದಷ್ಟು ಹಣವನ್ನು ವೆಚ್ಚ ಮಾಡಿ ಆದರೂ ಈ ಭಾಗದ ಜನರನ್ನು ನೆಮ್ಮದಿಯಂತೆ ಬದುಕುವುದಕ್ಕಾಗಿ ರಸ್ತೆಗಳನ್ನು ಹೈಟ್ ಮಾಡೋದ್ರ ಜೊತೆಗೆ ಒಳಚರಂಡಿ ವ್ಯವಸ್ಥೆಯನ್ನು ಸರಿ ಮಾಡಿ ನಗರದಲ್ಲಿ ಕೃತಕ ನೆರೆ ಸೃಷ್ಟಿಯಾಗದಂತೆ ಮಾಡಲಿ ಅನ್ನೋದು ನಮ್ಮ ಆಶಯ. ರಿಪಬ್ಲಿಕ್ TV ಮೂಲಕ ನಾವು ಅದನ್ನೇ ಒತ್ತಾಯವನ್ನು ಮತ್ತೆ ಮಾಡ್ತಾ ಇದ್ದೇವೆ. ಯಾಕಂದರೆ ಜನ ಎಷ್ಟೇ ಸಮಸ್ಯೆಯಲ್ಲಿ ಇದ್ರೂ ಕೂಡ ಸರ್ಕಾರ ಎಚ್ಚೆತ್ತುಕೋಬೇಕು, ಈ ಭಾಗದ ಜನಪ್ರತಿನಿಧಿಗಳು ಎಚ್ಚೆತ್ತುಕೋಬೇಕು. ರಿಪಬ್ಲಿಕ್ TV ಮತ್ತೆ ಅದನ್ನೇ ಹೇಳ್ತಾ ಇರುವಂಥದ್ದು, ನೀವು ಎಚ್ಚೆತ್ತುಕೊಂಡು ಕೆಲಸ ಮಾಡಿ, ಆ ಮೂಲಕ ಜನರಿಗೆ ನೆಮ್ಮದಿ ಕೊಡಿ ಅನ್ನೋದನ್ನು ನಾವು ಹೇಳ್ತಾ ಇದ್ದೇವೆ. ಕ್ಯಾಮರಾ ಪರ್ಸನ್ ಈಗಾಗಲೇ ಗುಂಡಿಬೈಲ್ ಭಾಗದಲ್ಲಿರುವಂಥ, ಪಾಡಿಗಾರ್ ಭಾಗದಲ್ಲಿರುವಂಥ ಮನೆಯಲ್ಲಿರುವಂಥ ಅನಾರೋಗ್ಯ ಪೀಡಿತರನ್ನು ಶಿಫ್ಟ್ ಮಾಡುವಂಥ ಕೆಲಸಗಳು ಕೂಡ ನಡೀತಾ ಇರುವಂಥದ್ದು ದೃಶ್ಯಗಳಲ್ಲಿ ನಾವು ಗಮನಿಸ್ಬೋದು. ಪಾಪ ಅವರು ಅನಾರೋಗ್ಯದಿಂದ ಬಳಲ್ತಾ ಇರುವಂಥದ್ದು. ಆದರೆ ಸದ್ಯ ಒಂದು ಕಡೆಯಿಂದ ಶೀತದ ವಾತಾವರಣ ಇರೋದ್ರಿಂದ ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಅವರನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು ಅನ್ನೋಂಥ ಉದ್ದೇಶಕ್ಕೆ ಅವರ ಮನೆಯವರು ಬಯಸಿದಂತೆ ಅವರನ್ನು ಈಗಾಗಲೇ ಅಗ್ನಿಶಾಮಕ ದಳದ ತಂಡ ಶಿಫ್ಟ್ ಮಾಡುವ ಕೆಲಸವನ್ನು ಮಾಡ್ತಾ ಇದೆ. ಅವರಿಗೆ ಸರಿಯಾಗಿ ನಡೆದಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಮತ್ತು ಅಷ್ಟೊಂದು ಸಶಕ್ತರು ಕೂಡ ಅಲ್ಲ. ಆ ಕಾರಣದಿಂದಾಗಿ ಅವರನ್ನು ಜಾಗರೂಕತೆಯಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡುವ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಸದ್ಯ ಈ ರೀತಿಯ ಎಲ್ಲಿ ಅನಾರೋಗ್ಯ ಇದ್ದವರು ಅಥವಾ ಹಿರಿಯರು, ವಯಸ್ಸಾದವರು ಮತ್ತು ಮಕ್ಕಳನ್ನು ನಿರಂತರವಾಗಿ ಬೇರೆ ಕಡೆಗೆ ಶಿಫ್ಟ್ ಮಾಡುವಂಥ ಕೆಲಸಗಳು ಕೂಡ ನಡೀತಾ ಇದೆ. ತಂಡ ಮುಂಜಾನೆಯಿಂದ ಅವಿರತ ಶ್ರಮದಿಂದ ದುಡಿತಾ ಇರುವಂಥದ್ದು. ಹಾಗಾಗಿ ನಾವು ಗಮನಿಸ್ಬೋದು ಇಂಥ ಪರಿಸ್ಥಿತಿ ಇನ್ನೂ ಬೇರೆ ಕಡೆಯಲ್ಲೂ ಕೂಡ ಇರುವಂಥದ್ದು. ನಗರದಲ್ಲಿ ಈ ರೀತಿಯ ನೆರೆ, ಕೃತಕ ನೆರೆ ಅಂತ ಹೇಳಬೇಕು, ಯಾಕಂದರೆ ಇದು ನೆರೆ ಅಲ್ಲ, ಕೃತಕ ನೆರೆ. ನಗರದಲ್ಲಿ ನಾವು ಮಾಡಿರುವಂಥ ಸಮಸ್ಯೆಯಿಂದ ಸರ್ಕಾರ ಎಚ್ಚೆತ್ತುಕೊಳ್ಳದ ಕಾರಣದಿಂದಾಗಿ ಈ ರೀತಿಯ ಒಂದು ಸಮಸ್ಯೆ ಸೃಷ್ಟಿಯಾಗ್ತಾ ಇರುವಂಥದ್ದು. ಯಾಕಂದರೆ ಪ್ರಮುಖವಾಗಿ ನಾವು ಮತ್ತೆ ಹೇಳುವಂಥದ್ದು, ಒಳಚರಂಡಿ ವ್ಯವಸ್ಥೆ ಸರಿಯಾಗದೆ ಇರುವ ಕಾರಣಕ್ಕೆ ಅವೈಜ್ಞಾನಿಕವಾಗಿ ಒಂದು
ಕಾಮಗಾರಿಗಳನ್ನು ನಡೆಸಿರೋದ್ರಿಂದ ಅಥವಾ ಅದರ ಕಡೆಗೆ ಯಾವುದೇ ರೀತಿಯ ಗಮನ ಕೊಡದೇ ಇರೋದ್ರಿಂದ ಈ ರೀತಿಯ ಒಂದು ನೆರೆ ಸೃಷ್ಟಿಯಾಗುವಂಥದ್ದು. ಯಾಕಂದರೆ ಎಲ್ಲೋ ನದಿ ಪಾತ್ರದಲ್ಲೋ ಅಥವಾ ಸಮುದ್ರ ತೀರದಲ್ಲೋ ಈ ಥರ ನೆರೆ ಬಂದರೆ ಅದಕ್ಕೆ ಯಾರೂ ಹೊಣೆ ಅಲ್ಲ ಅಂತ ನಾವು ಹೇಳ್ಬೋದು. ಆದರೆ ನಗರದ ಪ್ರಮುಖ ಭಾಗ ಅಂತ ನಾವು ಹೇಳ್ತೇವೆ. ಇದೊಂದು ಹೃದಯ ಭಾಗ, ಉಡುಪಿ ನಗರದ ಹೃದಯದಲ್ಲಿ ಇರುವಂಥ ಜಾಗ ಇದು. ಇಲ್ಲಿ ಈ ರೀತಿಯ ಸಮಸ್ಯೆ ಆದರೆ ಜನ ಎಲ್ಲಿಗೆ ಹೋಗಬೇಕು, ಯಾವ ರೀತಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕು ಅನ್ನುವಂಥ ಪ್ರಶ್ನೆಗಳು ಕೂಡ ಮೂಡುತ್ತೆ. ಜಿಲ್ಲಾಡಳಿತ ಇರ್ಬೋದು, ಈ ಭಾಗದ ರಾಜಕಾರಣಿಗಳು ಇರ್ಬೋದು ಒಂದು ರೀತಿಯಲ್ಲಿ ದಪ್ಪ ಚರ್ಮದ ಜನ ಅಂತ ನಾವು ಕರಿಬೇಕಾಗ್ತದೆ. ಯಾಕಂದರೆ ಇಲ್ಲ ಅಂದರೆ ಈ ರೀತಿ ಜನ ಸಮಸ್ಯೆ ಪಡುವಂತಾಗ್ತದೆ ಅಂತಂದರೆ ಇದು ಯಾವುದೋ ಅನಿರೀಕ್ಷಿತ ಅಲ್ಲ, ಇದು ಈ ವರ್ಷಕ್ಕೆ ಮಾತ್ರ ಸೀಮಿತ ಕೂಡ ಆಗಿರೋದಲ್ಲ. ಇದು ಯಾವಾಗ ಮಳೆ ಇದೆ ಆವತ್ತಿನಿಂದೆಲ್ಲ ಈ ರೀತಿಯ ಸಮಸ್ಯೆಗಳು ಉಡುಪಿಯಲ್ಲಿ ನಡೀತಾ ಇದೆ. ಯಾಕಂದರೆ ಸಾಕಷ್ಟು ಸೈಟ್ಗಳು ಅಥವಾ ಮನೆಗಳು ಎದ್ದು ನಿಲ್ತವೆ. ಅಂಥ ಸಂದರ್ಭದಲ್ಲಿ ಅಲ್ಲಿ ಬೇಕಾದಂಥ ಚರಂಡಿ ವ್ಯವಸ್ಥೆಗಳನ್ನು ಮಾಡೋದಿಲ್ಲ, ಮನೆಯನ್ನು ಕಟ್ತಾರೆ, ಎಲ್ಲಿ ಜಾಗ ಸಿಗ್ತದೆ ಅದನ್ನು ಫಿಲ್ ಮಾಡ್ತಾರೆ, ಮಣ್ಣು ತಂದು ತುಂಬಿಸಿ ಅದರಲ್ಲಿ ಮನೆ ಕಟ್ತಾರೆ, ಸೈಟ್ ಮಾಡ್ತಾರೆ. ಆದರೆ ಅದಕ್ಕೆ ಬೇಕಾದಂಥ ಒಳಚರಂಡಿ ವ್ಯವಸ್ಥೆಗಳನ್ನು ಮಾಡೋದಿಲ್ಲ. ಇದರಿಂದಾಗಿ ಜನ ಸಂಕಷ್ಟ ಪಡಬೇಕಾಗ್ತದೆ. ಜನ ವರ್ಷದಲ್ಲಿ ಒಂದು ಮಳೆಗಾಲ ಅಂತ ಬಂದಾಗ ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಾಗ್ತದೆ, ಮನೆ ಬಿಟ್ಟು ಹೋಗಬೇಕಾಗ್ತದೆ, ಅವರ ಆಸ್ತಿ ಪಾಸ್ತಿ ಕೂಡ ನಷ್ಟ ಆಗ್ತದೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಮತ್ತು ಯಾರು ಜನನಾಯಕರು ಅಂತ ಇದ್ದಾರೆ ಅವರೊಂದಷ್ಟು ಜನರ ಪರವಾಗಿ ಕೆಲಸ ಮಾಡುವಂಥ ಕಡೆಗೆ ಗಮನ ಹರಿಸಬೇಕು. ಅಂಥ ಒಂದು ಭವಿಷ್ಯದಲ್ಲಿ ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆದರೆ ಜನಕ್ಕೆ ಈ ಸಮಸ್ಯೆ ಉಂಟಾಗೋದಿಲ್ಲ ಅನ್ನುವಂಥದ್ದು. ಕ್ಯಾಮರಾ ಪರ್ಸನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.